ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಂಗಳೂರಲ್ಲಿ ಫಿಜಾ ನೆಕ್ಸಸ್ ಮಾಲ್ ಮತ್ತು ಡಿ ಮಾರ್ಟು, ರಿಲಯನ್ಸ್ ಮಾರ್ಟಲ್ಲೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ವಿ. ಸೊ ಏನೇನು ಮಾಡ್ಕೊಂಬಂದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಹಾಸ್ಪಿಟಲ್ ಹೋಗಿ ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಾಲ್ಗೆಲ್ಲ ಹೋಗಿ ಬರೋಣ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಬಂದುಬಿಟ್ಟು ಅಂದ್ಬಿಟ್ಟು ಸ್ಟಾಪ್ ಇದೆ. ಸೊ ಅಲ್ಲಿ ಇಳಿದು ಫಿಜಾ ನೆಕ್ಸಸ್ ಮಾಲ್ಗೆ ತುಂಬ ನಿಯರ್ ಇದೆ. ಸೊ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಬಂದ್ವಿ ಮಾಲ್ಗೆ. ಮಾಲಂತೂ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಬಟ್ಟೆಗಳು ಅಷ್ಟೇ ಮಾಲ್ಗಳಲ್ಲಿ ತುಂಬ ಕಾಸ್ಟ್ಲಿ ಅಂತಾರೆ, ಬಟ್ ತುಂಬ ಕಾಸ್ಟ್ಲಿ ಅಂತ ಏನು ಅನ್ನಿಸ್ಲಿಲ್ಲ. ಕೆಲವೊಂದು ಬಟ್ಟೆಗಳು ತಗೊಳ್ಳೋದಕ್ಕೆ ಆಫರ್ ಎಲ್ಲ ಇತ್ತು. ಸೊ ಕೆಲವೊಂದು ಬಟ್ಟೆಗಳನ್ನ ತಗೊಂಡು ಬಂದ್ವಿ. ತಂಗಿ ಮಗ ಬೇರೆ ಇದ್ನಲ್ವ, ತುಂಬ ಹಠ ಮಾಡಿಕೊಂಡು ಗೇಮ್ ಝೋನ್ಗೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ತುಂಬ ಟೈಮ್ ವೇಸ್ಟ್ ಆಯಿತು. ಸೊ ಗೇಮ್ ಝೋನ್ಗೆ ಹೋಗಿ ಅವನ ಆಟ ಎಲ್ಲ ಆಡ್ಕೊಂಡು ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಹೋದವರು 6 ಗಂಟೆ ತನಕ ಬರೀ ಮಾಲಲ್ಲೇ ಆಗೋಯಿತು. ಫಸ್ಟ್ಗೆ ಸ್ಟೈಲ್ ಯೂನಿಯನ್ ಅಂದ್ಬಿಟ್ಟು ಕಂಪಾರ್ಟ್ಮೆಂಟ್ಗೆ ಹೋದ್ವಿ. ಅಲ್ಲೂ ಬಟ್ಟೆಗಳು ಚೆನ್ನಾಗಿತ್ತು, ಟೀ ಶರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಸ್ಟೈಲ್ ಯೂನಿಯನ್ದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ 50 ರೂಪೀಸ್ ಏನೋ ಆಫ್ ಇದೆ ಅಂತಂದರು. ಸೊ ಒಂದೆರಡು ಟೀ ಶರ್ಟು ಮಗನಿಗೆ, ನನ್ನ ಸಿಸ್ಟರು ಕೆಲವೊಂದು ಪ್ಯಾಂಟ್ಸ್ ಎಲ್ಲ ತಗೊಂಡ್ಳು. ಸೊ ಪರವಾಗಿಲ್ಲ ಅನ್ನಿಸ್ತು ಕ್ಲಾತ್ ಎಲ್ಲ. ಆಮೇಲೆ ಟ್ರೆಂಡ್ಸ್ ಹೋದ್ವಿ, ಆಮೇಲೆ ಮ್ಯಾಕ್ಡೊನಾಲ್ಡ್ಸ್ಗೆ ಹೋದ್ವಿ, ಮತ್ತು ಬೇರೆ ಎಲ್ಲ ಕಂಪಾರ್ಟ್ಮೆಂಟ್ಗಳಿಗೆಲ್ಲ ಹೋಗಿ ಬಂದ್ವಿ. ಬಟ್ ಬೇರೆ ಕಡೆ ಎಲ್ಲೂ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಆನಂತರ ಡಿ ಮಾರ್ಟ್ಗೆ ಹೋದ್ವಿ. ಡಿ ಮಾರ್ಟಲ್ಲಿ ಏನು ವೀಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ, ಹಾಗಾಗಿ ಡಿ ಮಾರ್ಟಲ್ಲಿ ವೀಡಿಯೋ ಏನು ಮಾಡೋಕ್ಕಾಗಲಿಲ್ಲ. ಬಟ್ ಏನೇನು ತಂದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆನಂತರ ರಿಲಯನ್ಸ್ ಮಾರ್ಟ್ಗೆ ಹೋದ್ವಿ. ರಿಲಯನ್ಸ್ ಮಾರ್ಟಲ್ಲಂತೂ ಬಟ್ಟೆಗಳು ತುಂಬಾ ಚೆನ್ನಾಗಿತ್ತು, ಡ್ರೆಸ್ಸಸ್ಸು. ಸೊ ನನ್ನ ಸಿಸ್ಟರ್ ತುಂಬಾ ಡ್ರೆಸ್ಸಸ್ ತಗೊಂಡಿದ್ದಾಳೆ. ಸೊ ಏನೇನು ತಗೊಂಡ್ಲು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೋಟಲಿ ನಂದು ನನ್ನ ಸಿಸ್ಟರ್ದು ಎಲ್ಲ ಸೇರಿ 15,000 ಏನೋ ಆಯಿತು ಶಾಪಿಂಗಿಂದು.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗಲೇ 8:30 ಅಷ್ಟಾಗಿತ್ತು. ಸೊ ಮನೆಗೆ ಬಂದು ಪಿಜ್ಜಾ ಮಾಡೋಣ ಅಂದ್ಕೊಂಡ್ವಿ. ಮೊದಲಿಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಕಟ್ ಮಾಡೋದಿರುತ್ತಲ್ವ, ಚಿಪ್ಸ್ ಮಾಡೋದು. ಸೊ ಅದರಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಂಟಿ ಅಂತ ಅಂದ್ಲು. ನಮ್ಮ ಸಿಸ್ಟರು ಅತ್ತಿಗೆ ಮಗಳು. ಸೊ ಅದರಲ್ಲೇ ಕಟ್ ಮಾಡಿನೂ ತೋರಿಸಿದ್ಲು. ಸೊ ತುಂಬ ಚೆನ್ನಾಗಿಯೇ ಬಂತು, ತರಕಾರಿ ಎಲ್ಲ ಚೆನ್ನಾಗಿ ಬರುತ್ತಂತೆ. ಸೊ ಇನ್ನೆಲ್ಲ ಇದರಲ್ಲೇ ಕಟ್ ಮಾಡಿ ಆಂಟಿ ಅಂತ ಹೇಳಿದ್ಲು. ನನಗೂ ಚೆನ್ನಾಗಿ ಅನ್ನಿಸ್ತು, ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡೆ. ಈಗ ಪಿಜ್ಜಾ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಸೊ ಫ್ರಿಜ್ಜಲ್ಲಿತ್ತು. ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿದ್ಲು. ಸೊ ನಾನಿಲ್ಲಿ ಪಿಜ್ಜಾನ ಮಾಮೂಲಿಯಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಪಿಜ್ಜಾಗೆ ಸ್ವಲ್ಪ ಶುಗರ್ ಬೇಕು, ಮತ್ತು ಪಿಜ್ಜಾ ಆರಿಗ್ಯಾನೋ ಬೇಕು, ಮತ್ತು ಸ್ವಲ್ಪ ಚೀಸ್ ಬೇಕು, ಹಾಗೆಯೇ ರೆಡ್ ಚಿಲ್ಲಿ ಪೌಡರು ಮತ್ತು ಮಾಮೂಲಿ ಸಾಸ್ ಅಷ್ಟೇ. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಮನೇಲಿ ಹೆಲ್ದಿಯಾಗಿ, ಮತ್ತು ಯಾವುದೇ ಮೈದಾ ಹಿಟ್ಟನ್ನು ಇದರಲ್ಲಿ ಯೂಸ್ ಮಾಡಿಲ್ಲ. ಸೊ ಗೋಧಿ ಹಿಟ್ಟಲ್ಲೇ ಮಾಡಿರೋದು. ಸೊ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ ಬಿಟ್ಟು, ಇನ್ನು ಪಿಜ್ಜಾಗೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಲೇಬೇಕು. ಸೊ ನಾನಿಲ್ಲಿ 2-3 ಪಿಜ್ಜಾ ಆಗೋವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು 1 ಸ್ಪೂನಷ್ಟು ಸಕ್ಕರೆ ಮತ್ತು ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಬಿಟ್ಟು ಅದು ಕಲಸೋವಷ್ಟು ಮೊಸರೇನು ಬೇಡ. ಒಂದು ಕಾಫಿ ಲೋಟದಲ್ಲಿ, ಒಂದು ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೇ ಕಲಸ್ಕೋಬೇಕು. ಎಷ್ಟು ಈಸಿಯಾಗಿ ಪಿಜ್ಜಾ ಮನೇಲೇ ಮಾಡಬಹುದು. ಅದು ಓವೆನ್ ಯಾವುದು ಇಲ್ಲದೇ ಸ್ಟವ್ ಮೇಲೆ ಮಾಡ್ಕೋಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಅವಳು ಹೇಳ್ಕೊಟ್ಟಿದ್ರಿಂದ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬೇಕಿಂಗ್ ಸೋಡಾ, ಮೊಸರು ಮತ್ತು ಸ್ವಲ್ಪ 1 ಸ್ಪೂನಷ್ಟು ಶುಗರು ಹಾಕ್ಬಿಟ್ಟು ಚಪಾತಿ ಹದಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು. ಸೊ 1 ಲೋಟದಷ್ಟು ಮೊಸರು ಹಾಕ್ಕೋಬೇಕು. ಇನ್ನು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಕೊನೆಗೆ ಹಿಟ್ಟೆಲ್ಲ ಕಲಸಿದ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು, ತುಂಬ ಎಣ್ಣೆ ಹಾಕ್ಬಾರ್ದು, 1-2 ಸ್ಪೂನಷ್ಟು ಎಣ್ಣೆನ ಹಾಕಿ ಕಲಸಿ ಒಂದು 10 ನಿಮಿಷ ರೆಸ್ಟ್ಗೆ ಇಡಬೇಕು. ಒಂದು ಪ್ಲೇಟ್ನ ಮುಚ್ಚಿ ಇದರಲ್ಲಿ 2-3 ಪಿಜ್ಜಾನ ಮಾಡ್ಕೋಬಹುದು. ಸೊ ನಾವು 2ನಷ್ಟೇ ಮಾಡ್ಕೊಂಡ್ವಿ. ಸೊ ಹಿಟ್ಟನ್ನು ತೆಗೆದಿಟ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಚಪಾತಿ ಮಾಡ್ತೀವಲ್ಲ, ಸೊ ಅದೇ ಮಣೆ ಮತ್ತು ಲಟ್ಟಣಿಗೆಯಲ್ಲಿ ಈ ರೀತಿ ಕೈಯಲ್ಲೇ ಬೇಕಾದರೆ ಅಗಲಕ್ಕೆ ಮಾಡ್ಕೋಬಹುದು. ಇಲ್ಲಾಂದರೆ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದ್ಬಿಟ್ರೆ ಚಪಾತಿ ಥರ ಸ್ವಲ್ಪ ಅಗಲಕ್ಕೆ ಲಟ್ಟಿಸ್ಕೋಬಹುದು. ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಿ 2ನ ಮಾಡ್ಕೋಬಹುದು. ಇಲ್ಲ ಒಂದನ್ನೇ ದೊಡ್ಡದಾಗಿ ಮಾಡಿಕೊಂಡು ಯಾವುದ್ರಲ್ಲಾದರೂ ರೌಂಡಕ್ಕೆ 2 ಪೀಸ್ನ ತೆಕ್ಕೋಬಹುದು. ಸೊ ನಾನಿಲ್ಲಿ ಒಂದನ್ನೇ ದೊಡ್ಡದಾಗಿ ಅಗಲವಾಗಿ ಹರ್ಕೊಂಡು ಒಂದು ಬಾಕ್ಸಿನ ಮುಚ್ಚಳದಲ್ಲಿ 2 ರೌಂಡಾಗಿ 2ನ್ನು ತೆಕ್ಕೊಂಡೆ ಚಪಾತಿ ಹಿಟ್ಟಲ್ಲಿ. ಸೊ ಚಪಾತಿ ಹಿಟ್ಟಲ್ಲಿ ಪಿಜ್ಜಾನ ಮಾಡಬಹುದು ಅಂತಂದ್ಬಿಟ್ಟು ನನಗೆ ಇವತ್ತೇ ಗೊತ್ತಾಗಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು ಪಿಜ್ಜಾ. ಸೊ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ತುಂಬ ಹೆಲ್ತಿ ಅಲ್ವಾ. ಮೈದಾ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತ್ಗೆ ಅಂತ ಅಂತಾರೆ. ಸೊ ಆದಷ್ಟು ಮೈದಾನ ಅವಾಯ್ಡ್ ಮಾಡಬೇಕು. ಸೊ ಈ ರೀತಿ 2 ಪೀಸನ್ನು ತಗೊಂಡು ರೊಟ್ಟಿ ಮಾಡೋ ಹಂಚಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಬೇಯೋದಕ್ಕೆ ಇಡಬೇಕು. ತುಂಬ ಹೊತ್ತು ಬೇಯಿಸಬಾರ್ದು. ಕಡಿಮೆ ಉರಿ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಫುಲ್ಲು ಜಾಸ್ತಿ ಫ್ಲೇಮ್ ಮಾಡಬಾರ್ದು. ಕಡಿಮೆ ಫ್ಲೇಮಲ್ಲೇ ಈ ರೀತಿ ಪ್ರೆಸ್ ಮಾಡಿ ಒಂದು 5 ನಿಮಿಷದಷ್ಟು ಬೇಯಿಸ್ಕೋಬೇಕು. ಸೊ ಈ ರೀತಿ ಬೆಂದಾದಮೇಲೆ ಬೆಂದಿರೋ ಭಾಗನ ಮೇಲ್ ಮಾಡಿ, ಬೇಯ್ದಿಲ್ದಿರೋ ಭಾಗನ ಕೆಳಗಡೆ ಮಾಡಬೇಕು. ಮತ್ತು ಕೆಳಗಡೆ ಮತ್ತೆ ಬೇಯಿಸ್ತೀವಲ್ವ, ಸೊ ಹಾಗಾಗಿ ಬೇಯ್ದಿಲ್ದಿರೋ ಅಂಥ ಭಾಗನ ಕೆಳಗೆ ಮಾಡಿ, ಬೆಂದಿರೋದನ್ನು ಮೇಲ್ ಮಾಡಿ ಈ ರೀತಿ ಫೋರ್ಕಲ್ಲಿ ಸ್ವಲ್ಪ ಈ ರೀತಿ ಓಲ್ ಮಾಡಬೇಕು. ಯಾಕೆಂದರೆ ಚೀಸೆಲ್ಲ ಒಳಗಡೆ ಹೋಗಲಿ ಅಂತ ಅಂದ್ಬಿಟ್ಟು. ಚೀಸೆಲ್ಲ
ಒಳಗಡೆ ಹೋದರೆ ಚೆನ್ನಾಗಿ ಬೇಯುತ್ತೆ ಅಂತಂದ್ಬಿಟ್ಟು ಈಗ ಸಾಸನ್ನ ಹಾಕ್ತಾಯಿದ್ದೀನಿ. ಎರಡಕ್ಕೂ ಒಂದೊಂದು ಸ್ಪೂನಷ್ಟು ಸಾಸನ್ನ ಹಾಕ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಸ್ಪ್ರೆಡ್ ಮಾಡಬೇಕು. ಸೊ ಮಾಮೂಲಿ ಸಾಸೇ ಆಗುತ್ತೆ, ಇದಕ್ಕೆ ನೆಕ್ಸ್ಟ್ ಏನು ಸಾಸ್ ಬೇಡ. ಸೊ ಈ ರೀತಿ ಉದ್ದುದ್ದ ಇರೋವಂಥ ಚೀಸ್ನು ತಂದು ಇತ್ತು ಮತ್ತು ಮಾಮೂಲಿ ಚೀಸ್ನೂ ಇತ್ತು. ಸೊ ಈ ರೀತಿ ಉದ್ದುದ್ದ ಇರೋದಾದರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅದನ್ನ ಕಟ್ ಮಾಡಿದಾಗೆಲ್ಲ ಅಂತ ಅಂದ್ಬಿಟ್ಟು. ಸೊ 2 ಥರದ ಚೀಸ್ನೂ ಹಾಕಿದ್ಲು. ಆನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಈ ರೀತಿ ಹಾಕ್ಕೋಬೇಕು, ಒಂದೊಂದೇ ಪೀಸ್ನ. ಸೊ ನಾವು ಕಟ್ ಮಾಡಿರೋದೆಲ್ಲ ಏನು ಯೂಸ್ ಆಗಲ್ಲ, ಬಟ್ 2 ಪಿಜ್ಜಾಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೋತಾ ಇದ್ದೀನಿ. ಸೊ ಈರುಳ್ಳಿ ಹಾಕಾದ್ಮೇಲೆ ಕ್ಯಾಪ್ಸಿಕಮ್ನು ಕಟ್ ಮಾಡಿ ಹಾಕ್ಕೋಬೇಕು. ನೋಡಿ ಕ್ಯಾಪ್ಸಿಕಮೆಲ್ಲ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ಅದರಲ್ಲಿ ಕಟ್ ಮಾಡಿರೋದಕ್ಕೆ. ನಾವು ಚಾಕಲ್ಲಿ ಕಟ್ ಮಾಡಿದ್ರೆ ಇಷ್ಟು ನೀಟಾಗಿ ಎಷ್ಟು ಚಿಕ್ಕದಾಗಿ ಬರೋಲ್ಲ. ಸೊ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಬೇಯಿಸಿಟ್ಕೊಂಡಿದ್ದಂಥ ಸ್ವೀಟ್ ಕಾರ್ನು ಹಾಕ್ತಾ ಇದ್ದೀನಿ. ಆನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನು ಹಾಕ್ಕೊಂಡು ರೆಡ್ ಚಿಲ್ಲಿನ ತುಂಬ ಖಾರ ಬೇಡ ಅಂತ ಅಂದವರು ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ಪಿಜ್ಜಾ ಅಂದಮೇಲೆ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಸೊ ಸ್ವಲ್ಪ ರೆಡ್ ಚಿಲ್ಲಿನ ಹಾಕ್ಕೊಂಡ್ವಿ. ಅದರ ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ಪಿಜ್ಜಾ ಮಾಡೋದಕ್ಕೆ ಅಂದರೆ ಪಿಜ್ಜಾ ಆರ್ಗ್ಯಾನೋ ಅಂತ ಅಂದ್ಬಿಟ್ಟು. ಸೊ ಚೀಸು ಮತ್ತು ಸಾಸೆಲ್ಲ ಮನೇಲಿ ಬೇರೆ ಏನಾದರೂ ತಿಂಡಿ ಮಾಡೋದಕ್ಕೆ ಇದ್ದೇ ಇರುತ್ತೆ, ಬಟ್ ಪಿಜ್ಜಾ ಆರ್ಗ್ಯಾನೋ ಮಾತ್ರ ಪಿಜ್ಜಾ ಮಾಡೋದಕ್ಕೆ ಬೇಕೇ ಬೇಕು. ಸೊ ಅದನ್ನು ಈ ರೀತಿ 1 ಸ್ಪೂನಷ್ಟು ಹಾಕ್ಕೊಂಡ್ವಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಮತ್ತೆ ಕಡಿಮೆ ಉರಿ ಮಾಡಿಕೊಂಡು ಅದೇ ಹಂಚಿನ ಮೇಲೆ ಇಟ್ಟು ಒಂದು 10 ನಿಮಿಷ ಈ ರೀತಿ ಮುಚ್ಚಿಬಿಟ್ಟು ಬೇಯಿಸಬೇಕು. ಕರೆಕ್ಟ್ 10 ನಿಮಿಷ ಬೇಯಿಸ್ಬೇಕು, ಯಾಕೆಂದರೆ ಚೀಸು ಮತ್ತು ಚೀಸ್ ಕರಗಿಬಿಟ್ಟು ಆ ಚೀಸ್ನಲ್ಲೇ ತರಕಾರಿಗಳನ್ನು ಬೇಯ್ಕೋಬೇಕು. ಸೊ ಹಾಗಾಗಿ 10 ನಿಮಿಷ ಕಂಪಲ್ಸರಿ ಬೇಯಿಸಲೇಬೇಕು. ಸೊ ಈ ರೀತಿ ಬೇಯಿಸ್ಕೊಂಡ್ಮೇಲೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಪಿಜ್ಜಾನ ಮಾಡ್ಕೊಂಡ್ವಿ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ಮನೆಯಲ್ಲೇ ಆರಾಮವಾಗಿ ಪಿಜ್ಜಾನ ಮಾಡ್ಕೋಬಹುದು. ಸೊ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ನೋಡಿ ಚೀಸೆಲ್ಲ ಕರಗಿಬಿಟ್ಟು ಎಷ್ಟು ಚೆನ್ನಾಗಿ ಪಿಜ್ಜಾ ಹಟ್ಟಲ್ಲಿ ಯಾವ ರೀತಿ ರೆಡಿ ಆಗುತ್ತೆ ಅದೇ ರೀತಿ ರೆಡಿಯಾಗಿತ್ತು ಪಿಜ್ಜಾ. ಚೀಸೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಎಲ್ಲರೂ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.